ನೀನೇ ನನಗಿಂತ ಮುಂಚೆ ಹೋಗಿ ಕಾರಲ್ಲಿ ಕೂತ್ಕೊಂಡೆ. ಆ ಟೈಮಲ್ಲಿ ನಾನು ಅಲ್ಲಿ ಅವಾಯ್ಡ್ ಮಾಡ್ಕೊಂಬರೋದು ಅಷ್ಟು ಸರಿ ಇರ್ತಿರ್ಲಿಲ್ಲ. ಅದಕ್ಕೆ ಅಲ್ಲೇ ಇದ್ದೆ. ಸಾರಿ ಕಣ. ಹಾಗಾದ್ರೆ ಈ ಅಣ್ಣಂಗೋಸ್ಕರ ನೀನು ಅಷ್ಟೆಲ್ಲ ಸಹಿಸ್ಕೊಂಡು ಅಲ್ಲೇ ನಿಂತಿದ್ದ ಕಂದ. ಹೋಗ್ಲಿ ಬಿಡಣ್ಣ, ನೀನ್ ಯಾಕೆ ತುಂಬಾ ಮನ್ಸಿಗೆ ಹಚ್ಕೊಂಡ್ ಕೊರಗ್ತ್ಯಾ? ರಿಲ್ಯಾಕ್ಸ್ ಆಗಿರು, ಬಿಟ್ಟಾಕಣ್ಣ. ಆ ಕಾರ್ಯ ಮಾಡೋದ್ರಿಂದನೇ ಅಲ್ವಣ್ಣ ಸತ್ತಿರೋ ಆತ್ಮಕ್ ಶಾಂತಿ ಸಿಗೋದು. ಇದ್ರಿಂದ ನನಗೇನು ತೊಂದರೆ ಇಲ್ಲ ಅಣ್ಣ. ನೀನು ಸುಮ್ನೆ ಏನೇನೋ ಚಿಂತೆ ಮಾಡ್ಬೇಡ. ಎಲ್ಲ ಮರ್ತು ಹಾಯಾಗಿ ಮಲ್ಕೋ ಹೋಗೀಗ, ಹೋಗು. ಕರೆಕ್ಟಾಗಿ ಹೇಳ್ದೆ ಹೆಚ್ಚು. ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ ಸಮಾಧಾನ ಮಾಡ್ಕೊಳ್ಳಿ ಅಂತ. ಅದನ್ನೇ ನೆನಪು ಮಾಡ್ಕೊಂಡು ಕೊರಗ್ತಾನೆ ಇದ್ದಾರೆ. ನೀನಾದ್ರೂ ಸರಿಯಾಗಿ ಬುದ್ಧಿ ಹೇಳು. ಅಯ್ಯೋ, ನೀ ಸುಮ್ನೆ ಸುಮ್ಮ, ಅದಾಗಲ್ಲ ಅಚ್ಚು. ಅಣ್ಣ ಪ್ಲೀಸ್, ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ನೆ ಕೊರಗ್ತಾ ಇರ್ಬೇಡ ಆಯ್ತಾ ನೀನು. ನೀನ್ ಮನ್ಸಿಂದ ಮೊದ್ಲು ಅದೆಲ್ಲ ತೆಗ್ದಾಕು. ಸರಿಮ್ಮ, ನಾನ್ ಮನ್ಸಿಂದ ಈ ಕ್ಷಣನೇ ಅದೆಲ್ಲ ತೆಗ್ದಾಕ್ಬಿಡ್ತೀನಿ. ಆದ್ರೆ ನಿನ್ ಮನ್ಸಿಗೇನು ನೋವಾಗಿಲ್ಲ ತಾನೇ? ಖಂಡಿತವಾಗ್ಲೂ ಯಾವ ನೋವು ಇಲ್ಲ. ಓಕೆ, ಹೋಗಣ್ಣ. ಅದ್ಕೆ ಕರ್ಕೊಂಡು ಹೋಗಿ ಆರಾಮಾಗಿರು. ಹೋಗಣ್ಣ. ಸರಿ ಅಮ್ಮ. ಶಂಕ್ರು, ಆಮೇಲೆ ಆ ವಿಚಾರದ ಬಗ್ಗೆ ನಾವು ಸ್ವಲ್ಪ ಚಿನ್ನು, ನಮ್ಮ ಹತ್ರ ಇರೋದು ಒಂದೇ ಒಂದು ವಾರ ಸಮಯ ಅಷ್ಟೇ. ಒಂದ್ ಕಡೆ ಅರ್ಚನಾ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು, ಇನ್ನೊಂದ್ ಕಡೆ ಆ ರಮೇಶ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಬೇಕು. ಆಗ್ಲೇ ನಾವು ಅನ್ಕೊಂಡಿರೋ ಹಾಗೆ ಡೀಲ್ನ ಮುಗಿಸೋದಕ್ಕಾಗೋದು. ಓಕೆ? ಖಂಡಿತ ಶಾಂತಿ, ಆಗತ್ತೆ. ಸರಿ, ನೀನ್ ರೆಸ್ಟ್ ಮಾಡು. ಓಕೆ, ಗುಡ್ ನೈಟ್.